ಇವರು ಪ್ರೀತಿ ಮಾಡಿ ಮದುವೆಯಾಗಿ ಜೀವನ ಸಾಗಿಸ್ತಾ ಇದ್ರು. ಭವಿಷ್ಯದ ಬಗ್ಗೆ ನೂರಾರು ಕನಸು ಕಂಡಿದ್ದ ನವ ದಂಪತಿಗೆ ಜಾತಿ ಅಡ್ಡ ಬಂದು ಅವರ ಬದುಕನ್ನೇ ಹಾಳು ಮಾಡಿದೆ. ಸ್ವಂತ ಮಗಳು ಬೇರೆ ಜಾತಿಯವನನ್ನ ಮದುವೆ ಆದಳು ಎಂಬ ಕಾರಣಕ್ಕೆ ತಂದೆಯೇ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದಲಿತ ಯುವಕನನ್ನ ಮದುವೆಯಾಗಿದ್ದಕ್ಕೆ ಬರ್ಬರ ಹತ್ಯೆ. ತಂದೆಯಿಂದ 7 ತಿಂಗಳ ಗರ್ಭಿಣಿ ಮಗಳ ಕೊಲೆ. ಹುಬ್ಬಳ್ಳಿಯಲ್ಲಿ ನಡೆಯಿತು ಭೀಭತ್ಸ ಮರ್ಯಾದಾ ಹತ್ಯೆ. ಮಗಳು ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾದಳು ಎಂಬ ಕಾರಣಕ್ಕೆ ಸ್ವಂತ ತಂದೆ ಮತ್ತು ಕುಟುಂಬಸ್ಥರು ಸೇರಿ ಯುವತಿಯ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿರುವ ಅಮಾನವೀಯ ಹುಬ್ಬಳ್ಳಿಯ ಇನಾಂಪುರ ವೀರಾಪುರ ಗ್ರಾಮದಲ್ಲಿ ನಡೆದಿದೆ. ಎಸ್, ನಾಗರಿಕತೆ ಇಷ್ಟು ಬೆಳೆದಾಗಲೂ ಇಂತಹ ಘಟನೆ ನಡೆದಿದ್ದು ಇಡೀ ಧಾರವಾಡ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಎಸ್, ಈ ದೃಶ್ಯ ನೋಡಿದ್ರೆ ಯಾವುದೋ ಪ್ರಾಣಿಯನ್ನ ಬಲಿ ಕೊಟ್ಟಿರೋ ರಕ್ತ ಎಂಬಂತೆ ಕಾಣುತ್ತದೆ. ಆದ್ರೆ ತನ್ನ ಸ್ವಂತ ಮಗಳನ್ನೇ ಕೊಚ್ಚಿ ಕೊಲೆ ಮಾಡಿರುವ ದೃಶ್ಯಗಳು ಇವು. ಮಾನ್ಯ ಎಂಬ 20 ವರ್ಷದ ಮಗಳು ಅದೇ ಊರಿನ ವಿವೇಕಾನಂದ ದೊಡ್ಡಮನಿ ಎಂಬ ದಲಿತ ಯುವಕನನ್ನ ಪ್ರೀತಿಸಿ ಪೋಷಕರ ವಿರೋಧದ ನಡುವೆ ಮೇ ತಿಂಗಳಲ್ಲಿ ಮದುವೆಯಾಗಿರುತ್ತಾರೆ. ಇದನ್ನು ಸಹಿಸಲಾರದೆ ಕುಟುಂಬದ ಮರ್ಯಾದೆ ಹಾಳು ಮಾಡಿದಳು ಎಂದು ನಿನ್ನೆ ವಿವೇಕಾನಂದ ಮತ್ತು ಕುಟುಂಬದವರ ಮೇಲೆ ತಂದೆ ಪ್ರಕಾಶ್ ಪಾಟೀಲ್ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾನೆ. ಆಕೆಗೆ ಸುಮಾರು 6-7 ತಿಂಗಳ ಹಿಂದೆ ಅಂದ್ರೆ ಮೇ 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾ ಇದ್ಲು. ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತಗೊಂಡ್ಬಂದಿದ್ದಾರೆ. ತಗೊಂಡ್ಬಂದಾಗ ಸಂಜೆ ರಾತ್ರಿ 9:15 ಆಕೆ ಪ್ರಾಣ ಹೋಗಿದೆ. ಅದಾದ್ಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ SP ಅವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನು 7 ತಿಂಗಳ ಗರ್ಭಿಣಿ ಆಗಿದ್ದ ಮಾನ್ಯಾಳ ಮೇಲೆ ಏಕಾಏಕಿ ತಂದೆ ಕೊಡಲಿ ಕುಡುಗೋಲಲ್ಲಿ ಹಲ್ಲೆ ನಡೆಸಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ರು ಸಹ ಮನಸ್ಸು ಕರಗಿರಲಿಲ್ಲ. ತಕ್ಷಣ ರಕ್ತದ ಮಡುವಿನಲ್ಲಿದ್ದ ಮಾನ್ಯಾಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾನ್ಯ ಕೊನೆ ಉಸಿರೆಳೆದಿದ್ದಾಳೆ. ತನ್ನ ಸ್ವಗ್ರಾಮಕ್ಕೆ ತಂದು ಗಂಡನ ಕುಟುಂಬಸ್ಥರಿಂದಲೇ ಮಾನ್ಯ ಅಂತ್ಯಕ್ರಿಯೆ ಮಾಡಲಾಯಿತು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕಾಶ್ ಗೌಡ ಪಾಟೀಲ್, ವೀರಣ್ಣಗೌಡ ಪಾಟೀಲ್ ಹಾಗೂ ಅರುಣ್ ಗೌಡ ಪಾಟೀಲ್ರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಜನ್ಮ ಕೊಟ್ಟ ಮಗಳನ್ನೇ ಕೊಚ್ಚಿ ಕೊಂದ ಪಾಪಿ ತಂದೆ ಇದೀಗ ಜೈಲು ಸೇರಿದ್ದಾನೆ. ಭವಿಷ್ಯದ ಬಗ್ಗೆ ನೂರಾರು ಕನಸು ಕಂಡಿದ್ದ ನವದಂಪತಿಗಳ ಕನಸು ನುಚ್ಚು ನೂರಾಗಿದೆ. ಈ ಘಟನೆ ಈಗಲೂ ಎಷ್ಟು ಜಾತಿಯ ಅಫೀಮು ತಲೆಗತ್ತಿದೆ ಎಂಬುದಕ್ಕೆ ಜ್ವಲಂತ ಸಾಕ್ಷಿ. ಮಲ್ಲಿಕ್, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.